ಆಯ್ತು ಬಿಡಿ ಬಿಡಿ. ಈಗ ನಿಮ್ಗೆ ಎಷ್ಟು ಹೇಳೋದು ಕೂಡ ಅರ್ಥ ಆಗಲ್ಲ. ನಮ್ಗೆ ನಾಚಿಕೆ ಆಗಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಸಭಾಪತಿ ಸದನದಲ್ಲಿ ಇಂಥ ಕೆಲಸಗಳು ಮಾಡಿ ನಾವ್ ಯಾಕೆ ಮಾಡಬಾರ್ದು ಹೇಳಿದ್ರೆ ನಾನು ಫೈಲ್ ತಗೊಂಡ್ಬಂದೆ ಅಂತ ಹೇಳೋ ಮಾತು ಸರಿಯಲ್ಲ. ಅದರಿಂದ ನಾವೆಲ್ಲ ಅಲ್ಲಿ ನೋಡ್ತಾ ಇರೋ ಜನ ಇಲ್ಲ, ನಾವು ಏನು ನಾವು ಮಾಡಿದಂತಹ ನಿಯಮಗಳೇ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಹಿಂದೆ ನಾನು ಏನು ಹೇಳಕ್ಕಾಗಲ್ಲ. ನಾನು ಫೈಲ್ ಓಪನ್ ಮಾಡಿದೆ ಇದು ಮಾಡಲಿಲ್ಲ ಹೇಳಂತ ಒಂದು ನಿಜವಾಗ್ಲೂ ನಮ್ಮ ದುರ್ದೈವ ದುರಂತ ಅಂತ ಹೇಳ್ಬೇಕಾಗುತ್ತೆ. ಚಲ್ ನಡೀಲಿ ಕಾರ್ಯದರ್ಶಿಗಳು, ಸೆಕ್ರೆಟರಿ ಅವರು ಬಿಲ್ ಪಾಸ್ ಮಾಡಿ. ಇಲ್ಲ ಆಗೋದಿಲ್ಲ. ನೀವು ನಮ್ಮ ಮಾತು ಕೇಳಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ನಿಮ್ಮ ಮಾತು ಕೇಳ್ಬೇಕು ಹೇಳಿ? ಮೊನ್ನೆ ಹೇಳಿದ್ವಿ, ಇಷ್ಟೊಂದು ಹೇಳಿ ಕೂಡ ಮಾಡಲಿಲ್ಲ. ಇದೊಂದು ದುರಂತ ದುರ್ದೈವ ಅಂತ ಹೇಳ್ಬೇಕಾಗತ್ತೆ ನಾನು. ಅದಕ್ಕೋಸ್ಕರ ತಗೊಳ್ಳಿ ಸೆಕ್ರೆಟರಿ ಅವರು. ಓಕೆ ಓದಿ. ಇದೇನಮ್ಮ ನೆಕ್ಸ್ಟ್ ಆಯ್ತಾ? ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಸಂಸದೀಯ ವ್ಯವಹಾರ ಸಚಿವರು ಬಿಲ್ ಮೂವ್ ಮಾಡಿ. ಕೂತ್ಕೊಳ್ರಿ ಒಂದ್ ನಿಮಿಷ ಕೂತ್ಕೊಳ್ರಿ. ನಥಿಂಗ್ ವಿಲ್ ಗೋ ಆನ್ ರೆಕಾರ್ಡ್. ಓನ್ಲಿ ಮಿನಿಸ್ಟರ್ಸ್ ಕ್ವಶನ್ ಇದು ಮಾತ್ರ ತಗೊಳ್ತೀರಾ, ಬಿಲ್ ಮಾತ್ರ. ಕೂತ್ಕೊಳ್ಳಿ. ಸಭಾಪತಿಯವರೇ, ನಾನು ತಮ್ಮ ವಿಧೇಯಕಕ್ಕೆ ಮೊದಲು ನಾನು ಕೂಡ ಪ್ರತಿಪಕ್ಷದ ನಾಯಕರನ್ನ ಮನವಿ ಮಾಡ್ತೇನೆ. ಇದರಲ್ಲಿ ನಾವು ರಾಜಕೀಯ ಬೆಳೆಸೋದು ಬೇಡ. ಈ ಸದನದಲ್ಲಿ ಒಂದು ಶಿಸ್ತನ್ನ ಹಿಂದೆ ಇದ್ದಾಗ್ಲೂ ಕೂಡ ಮಾನ್ಯ ನಾಯಕರೇ ಪ್ರತಿಪಕ್ಷದ ನಾಯಕರೇ, ದಯವಿಟ್ಟು ಮಾನ್ಯ ಪ್ರತಿಪಕ್ಷದ ನಾಯಕರು ಈ ಸದನದ ಸಂಪ್ರದಾಯವನ್ನ ಮುರಿಬೇಡಿ. ಸ್ಪೀಕರ್ ಅವರು ಚೇರ್ಮನ್ ಕೇಳಿದಾಗ ಅದನ್ನ ಇಳಿಸಿ, ದಯವಿಟ್ಟು ಇಳಿಸಿ. ಮಾನವೀಯತೆ ಇಟ್ಕೊಳ್ರಿ. ಒಂದು ಪೀಠಕ್ಕೆ ಕನಿಷ್ಠ ಗೌರವ ಇಟ್ಕೊಳ್ರಿ. ನಿಮ್ಗೆ ಏನು ಮಾನ ಮರ್ಯಾದೆ ಇಲ್ವಾ? ದಯವಿಟ್ಟು ಸಭಾಪತಿ ಅವರು ಕೇಳ್ತಾ ಇದ್ದಾರೆ, ದಯವಿಟ್ಟು ಗೌರವ ಕೊಡಿ. ದಯವಿಟ್ಟು ಗೋಪಿನಾಥ್ ಅವರು ದಯವಿಟ್ಟು ನೀವು ಅದು ಮಾಡಿ. ಓಕೆ, ನೀವು ಸ್ಲೋಗನ್ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ಆದ್ರೆ ಚೇರ್ಮನ್ ಅವರು ರೆಕಾರ್ಡ್ ರಿಕ್ವೆಸ್ಟ್ ಮಾಡಿದ್ದಾರೆ, ದಯವಿಟ್ಟು ಅಷ್ಟು ಗೌರವ ಕೊಡಿ ಮಾನ್ಯ ಸಭಾಪತಿಯವರೇ.